ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ ಎಜುಕೇಷನ್ ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವೆಶನ್ಗಳು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್. 1ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಕ್ವೆಶನ್ಗಳು. ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸ ಬರೆಯಿರಿ. 2ನೇದ್ದು ಭಾವರೂಪಣ ಪ್ರಕ್ರಿಯೆಯನ್ನು ಧಾರಾಚಿತ್ರದೊಂದಿಗೆ ವಿವರಿಸಿ. 3ನೇದ್ದು ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ವಿವರಿಸಿ. ಇದರಲ್ಲಿ 1ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಗಳು. ಇನ್ನು 2ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಗಳೆಂದರೆ 1ನೇದ್ದು ಬುದ್ಧಿಶಕ್ತಿ ಪರೀಕ್ಷಣಗಳ ಉಪಯೋಗಗಳನ್ನು ಬರೆಯಿರಿ. 2ನೇದ್ದು ಅಭಿಕ್ಷಮತೆಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇನ್ನು 2ನೇ ಅಧ್ಯಾಯದಲ್ಲಿರ್ತಕ್ಕಂಥ 10 ಮಾರ್ಕ್ಸ್ ಕ್ವೆಶನ್ ಏನಂದ್ರೆ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ಕುರಿತು ಬರೆಯಿರಿ. 2ನೇದ್ದು ಬುದ್ಧಿಶಕ್ತಿ ಪರೀಕ್ಷಣದ ವಿಧಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಇನ್ನು 3ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಕ್ವೆಶನ್ 1 ಸಮಾಯೋಜಿತ ವ್ಯಕ್ತಿತ್ವದ ಲಕ್ಷಣಗಳನ್ನು ವಿವರಿಸಿ. 2ನೇದ್ದು ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ನಿರ್ನಾಳ ಗ್ರಂಥಿಗಳ ಪಾತ್ರವನ್ನು ವಿವರಿಸಿ. ಇನ್ನು 3ನೇದ್ದು ವ್ಯಕ್ತಿತ್ವದ ಆಯಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇನ್ನು 4ನೇದ್ದು ಏನಪ್ಪ ಅಂತಂದರೆ ವ್ಯಕ್ತಿತ್ವದ ಮೇಲೆ ಕುಟುಂಬದ ಪ್ರಭಾವವೇನು. ಇನ್ನು 10 ಮಾರ್ಕ್ಸ್ ಕ್ವೆಶನ್ ಅಸಮಾಯೋಜನೆಯ ಕಾರಣಗಳು ಮತ್ತು ಪರಿಹಾರೋಪಗಳನ್ನು ಬರೆಯಿರಿ. ಇನ್ನು 4ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಕ್ವೆಶನ್ಸ್ ಸಾಂಪ್ರದಾಯಿಕ ಮಾರ್ಗ ಮತ್ತು ಸಂಯೋಜನಾ ಮಾರ್ಗದ ವ್ಯತ್ಯಾಸವನ್ನು ಬರೆಯಿರಿ. 2ನೇ ಕ್ವೆಶನ್ ಸಂಯೋಜನಾ ಶಿಕ್ಷಣದ ಮಹತ್ವವನ್ನು ವಿವರಿಸಿ. ಇನ್ನು 3ನೇ ಕ್ವೆಶನ್ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಇನ್ನು 4ನೇದ್ದು ಶ್ರವಣ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳನ್ನು ತಿಳಿಸಿ. ಇನ್ನು 5ನೇದ್ದು ಮಾನಸಿಕ ಸವಾಲುಗಳ ಮಕ್ಕಳ ಲಕ್ಷಣಗಳನ್ನು ಬರೆಯಿರಿ. ಇನ್ನು 6ನೇದ್ದು ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳನ್ನು ಹಾಗೂ ಅವರಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ಬರೆಯಿರಿ. ಇನ್ನು 5ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯಗಳನ್ನು ಬರೆಯಿರಿ. ಇನ್ನು 2ನೇದ್ದು ಮಹಿಳಾ ಸಬಲೀಕರಣದ ಅವಶ್ಯಕತೆ ವಿವರಿಸಿ. ಇನ್ನು 3ನೇದ್ದು ರಾಷ್ಟ್ರೀಯ ಮಹಿಳಾ ಆಯೋಗದ ಕಾರ್ಯತಂತ್ರಗಳನ್ನು ಬರೆಯಿರಿ. ಇನ್ನು 5ನೇ ಪಾಠದಲ್ಲಿರ್ತಕ್ಕಂಥ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಗಳು ಮಹಿಳಾ ಸಬಲೀಕರಣಗೊಳಿಸಬೇಕಾದಲ್ಲಿ ಕೈಗೊಳ್ಳಬೇಕಾದ ಕಾರ್ಯತಂತ್ರಗಳನ್ನು ಬರೆಯಿರಿ. 2ನೇದ್ದು ಶಿಕ್ಷಣದ ಮೇಲೆ ಜಾಗತೀಕರಣದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ವಿವರಿಸಿ. ಇನ್ನು ಅಧ್ಯಾಯ 6 5 ಮಾರ್ಕ್ಸ್ ಕ್ವೆಶನ್ ನಿರ್ವಹಣೆಯ 5 ಮುಖ್ಯ ಲಕ್ಷಣಗಳನ್ನು ಬರೆಯಿರಿ. ಡೆಮಿಂಗ್ ರವರ PPCA ಚಕ್ರವನ್ನು ಚಿತ್ರಿಸಿ ವಿವರಿಸಿ. ಇದು ಮಾತ್ರ ಇಂಪಾರ್ಟೆಂಟ್ ಕ್ವೆಶನ್. ಎಲ್ಲ ಎಕ್ಸಾಮ್ಗಳಲ್ಲೂ ಈ ಇಂಪಾರ್ಟೆಂಟ್ ಕ್ವೆಶನ್ಗಳು ಬರುತ್ತವೆ. ಇನ್ನು ಮೂರನೇ ಪ್ರಶ್ನೆ ನಿರ್ವಹಣೆಯ ಲಕ್ಷಣಗಳನ್ನು ವಿವರಿಸಿ. 4ನೇದ್ದು ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ. 5ನೇದ್ದು ನಿರ್ವಹಣೆಯ ಕೌಶಲ್ಯಗಳನ್ನು ವಿವರಿಸಿ. ಈ ನಿರ್ವಹಣೆ ಅನ್ನುವ 3 ಕ್ವೆಶನ್ಗಳಲ್ಲಿ ಖಂಡಿತವಾಗಿಯೂ 2 ಪ್ರಶ್ನೆ ಬಂದೇ ಬರುತ್ತವೆ. ಇನ್ನು 6ನೇ ಕ್ವೆಶನ್ ಗುಣಮಟ್ಟ ಮೌಲ್ಯೀಕರಣ ಮಾಡುವ ಹಾಗೂ ನಿಯಂತ್ರಿಸುವ ಯಾವುದಾದರೂ 2 ನಿಯೋಗದ ಕಾರ್ಯಗಳನ್ನು ವಿವರಿಸಿ. ಇನ್ನು 7ನೇ ಪಾಠ ಸಂವಹನ 5 ಮಾರ್ಕ್ಸ್ ಕ್ವೆಶನ್ ಸಂವಹನದ ಲಕ್ಷಣಗಳನ್ನು ಬರೆಯಿರಿ. ಸಂವಹನದ ಧಾರಾಚಿತ್ರವನ್ನು ವಿವರಿಸಿ. ಸಂವಹನದ ಅಡೆತಡೆಗಳನ್ನು ನಿವಾರಿಸಲು ಉಪಾಯ ಕ್ರಮಗಳನ್ನು ಬರೆಯಿರಿ. 4ನೇದ್ದು ಮೌಖಿಕ ಸಂವಹನದ ಗುಣ ದೋಷಗಳನ್ನು ವಿವರಿಸಿ. ಲಿಖಿತ ಸಂವಹನದ ದೋಷಗಳನ್ನು ಬರೆಯಿರಿ. ಇವೆಲ್ಲವೂ ಇಂಪಾರ್ಟೆಂಟ್ ಕ್ವೆಶನ್ 5 ಮಾರ್ಕ್ಸ್. ಇನ್ನು 8ನೇ ಅಧ್ಯಾಯ ಗಣಕಯಂತ್ರ ಇದು 1ನೇ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್. 1ನೇದ್ದು ಸೂಪರ್ ಕಂಪ್ಯೂಟರ್ ಉಪಯೋಗಗಳನ್ನು ಬರೆಯಿರಿ. 2ನೇದ್ದು ಸ್ಮಾರ್ಟ್ ಕ್ಲಾಸ್ಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ. 3ನೇದ್ದು ಗಣಕಯಂತ್ರದ ಉಪಯೋಗಗಳನ್ನು ಬರೆಯಿರಿ. ಇನ್ನು 9ನೇ ಅಧ್ಯಾಯವಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ಸಂಶೋಧನೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಗಳು. 1ನೇದ್ದು ಕ್ರಿಯಾ ಸಂಶೋಧನೆಯ ಹಂತವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. 2ನೇದ್ದು ಕ್ರಿಯಾ ಸಂಶೋಧನೆಯ ಮಹತ್ವವನ್ನು ಬರೆಯಿರಿ. 3ನೇದ್ದು ಸಂಶೋಧನೆಯ ಲಕ್ಷಣಗಳನ್ನು ಬರೆಯಿರಿ. ಇನ್ನು 10ನೇ ಅಧ್ಯಾಯದಲ್ಲಿರ್ತಕ್ಕಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಗಳು ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸಿ. 2ನೇದ್ದು ಕಂಪನಕ್ಷೆ ಬಿಡಿಸಿ. 10 ಮಾರ್ಕ್ಸ್ ಕ್ವೆಶನ್ 10ನೇ ಅಧ್ಯಾಯದಲ್ಲಿ ಇದು ಮಾತ್ರ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದು ಯಾವುದೇ ಎಕ್ಸಾಮ್ನಲ್ಲಿ ಬಿಟ್ಟೇ ಇಲ್ಲ. ಇದನ್ನು
ಇದು ಪಕ್ಕಾ ಇದ್ದೇ ಇರುತ್ತದೆ. ಒಂದು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು. ಇನ್ನು ಮುಂದಿನ